ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ ಜೊತೆ ಬರೋಕ್ಕಾಗಲ್ಲ. ದೇವ್ರಂತ ನನ್ ಗಂಡ ನನ್ಗೋಸ್ಕರ ಪ್ರೀತಿಯಿಂದ ಕಟ್ಟಿರೋ ಈ ಮನೆ, ಅವ್ರ ಜೊತೆ ಕಳೆದಿರೋ ನೆನಪುಗಳು, ಎಷ್ಟೋ ಅನುಭವಗಳು ಈ ಮನೇಲಿ ತುಂಬಿದೆ. ಅವರು ನಮ್ ಕಣ್ಮುಂದೆ ಇಲ್ಲದೆ ಇರಬಹುದು, ಆದ್ರೆ ಯಾವ ರೂಮ್ಗೆ ಹೋದ್ರು ಅವ್ರು ನನ್ ಕಣ್ಣೆದ್ರೆ ಇದಾರೆ ಅನ್ಸುತ್ತೆ. ನಾನು ಎಲ್ಲೇ ಇದ್ರು ಸುಜಾತ ಸುಜಾತ ಅಂತ ಪ್ರೀತಿಯಿಂದ ಕರ್ದ ಕೇಳಿಸ್ತಾ ಇರುತ್ತೆ. ನಾನು ಒಂಟಿಯಾಗಿದ್ರು ಕೂಡ ಅವ್ರ ಉಸಿರು, ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಈ ಮನೇಲಿ ಯಾವ ಮೂಲೆಗೆ ಹೋದ್ರು ನನ್ನ ಮನ್ಸಿಗೆ ಕಾಡ್ತಾನೆ ಇರುತ್ತೆ. ಅದಕ್ಕೆ ಈಗ ಸದ್ಯಕ್ಕಂತೂ ಈ ಮನೆ ಬಿಟ್ಟು ಎಲ್ಲೂ ಬರೋದಿಲ್ಲ. ನೀವು ಯಾರು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಅತ್ತೆ, ಆದ್ರೆ ಯಾವಾಗ ಬರ್ಬೇಕನ್ಸಿದ್ರು ನಮ್ಮನೆ ಬಾಗ್ಲು ನಿಮ್ಗೋಸ್ಕರ ತೆಗ್ದೇ ಇರತ್ತೆ. ಸಂತೋಷ ಅಳಿ ಅಂದ್ರೆ. ಸರಿ, ನಾನು ಹೋಗಿ ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಈಗ ಕಾಫಿ ತಗೊಂಡ್ ಬರ್ತೀನಿ ರೀ. ಅಮ್ಮ ನಾನು ಬರ್ತೀನಿ. ಅಮ್ಮ ನಾನು ಬರ್ತೀನಿ ನಡಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ, ವೆರಿ ಇಂಪಾರ್ಟೆಂಟ್ ಕಾಲ್. ಅಮರ್, ಅಪ್ಪ ತೀರ್ಕೊಂಡಿರೋ ದುಃಖದಿಂದ ಪ್ರಿಯಾ ಸ್ವಲ್ಪನಾದ್ರೂ ಆಚೆ ಬಂದಿದ್ದಾಳ? ಇಲ್ಲ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇನ್ನೂ ಡಿಪ್ರೆಸ್ ಆಗ್ತಿದ್ದಾಳ? ಮೊದಲು ಹಾಗೇ ಇದ್ಲು, ಆದ್ರೆ ನಿಧಾನವಾಗಿ ನೋವಿಂದ ಅವಳು ಆಚೆ ಬರ್ತಿದ್ದಾಳೆ. ಅಪ್ಪ ಅಂದ್ರೆ ಅವಳಿಗೆ ಪ್ರಾಣ, ಆದ್ರೆ ಅವಳಿಗೆ ಯಾವ ಕೊರತೆನೂ ಬರ್ತಿರೋ ಹಾಗೆ ಪ್ರಿಯಾನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ನೀನು ಜೊತೆ ಇದೆಯಾ ಅನ್ನೋ ಧೈರ್ಯನೇ ಪ್ರಿಯಾನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಪತಿರಾಯ್ರೆ, ಥ್ಯಾಂಕ್ ಯು. ಅಕ್ಕ ಸಾಹೇಬ್ರೆಲ್ಲಿ? ಅವರ ಅಲ್ಲೋಡು, ಅಲ್ಲಿದ್ದಾರೆ. ಬಾವಾ ಕಾಫಿ ತಗೊಳ್ಳಿ. ರಾಧಿಕಾ, ಅಡಿಗೆ ಸ್ವಲ್ಪ ಬೇಗ ಮಾಡ್ತೀಯಾ? ನಿನ್ನ ಡ್ರಾಪ್ ಮಾಡಿ ನಾನೊಂದು ಮೀಟಿಂಗ್ ಹೋಗಬೇಕು. ಸರಿ ರೀ. ಪ್ರಿಯಾ ಬಾ.
ಏಯ್ ಇಲ್ಲೇನ್ ಮಾಡ್ತಿದ್ಯೋ? ನಾನಿಲ್ಲಿ ಯಾಕೆ ಬರ್ತೀನಿ ಅಂತ ಗೊತ್ತಿದ್ದು ಕೇಳ್ತಿದೀಯಲ್ಲೋ. ನೇಹ ಆಚೆ ಬರ್ತಾಳೇನೋ ಅಂತ ಕಾಯ್ತಾ ಇದ್ದೀನೋ. ಹೀಗೆ ಎಷ್ಟು ದಿನ ಕಾಯ್ತೀಯೋ? ನಿನ್ ಪ್ರೀತಿ ವಿಷಯನ ಹೇಳ್ಬಿಡೋದ್ ತಾನೆ? ಹೇಳ್ಬೇಕು ಅಂತಾನೆ ಇದ್ದೀನೋ, ಆದ್ರೆ ನನಗೆ ಭಯ. ಅವ್ರ ಅಣ್ಣನ್ ನೋಡು ಹೇಗಿದ್ದಾನೆ. ಅವನಿಗೇನಾದ್ರೂ ಗೊತ್ತಾಗಿ ಒಂದು ಡಿಚ್ಚಿ ಕೊಟ್ರೆ ನನ್ನ ಲೈಫ್ ಪೂರ್ತಿ ನನ್ನ ಬಾಡಿ ಬೆಡ್ ಮೇಲೆ ಇರ್ಬೇಕಾಗತ್ತೆ. ಏಯ್ ಪ್ರೀತಿ ಮಾಡೋರು ಭಯ ಪಡ್ಬಾರ್ದು. ಪ್ರಪೋಸ್ ಮಾಡ್ಬಿಡು, ಏನೂ ಆಗಲ್ಲ. ಹೇಗೋ ಮೊದ್ಲು ಹೋಗಿ ಮಾತಾಡು, ನೀನ್ ಎಷ್ಟು ಇಷ್ಟಪಡ್ತೀಯ ಅಂತ ಗೊತ್ತಾಗೋಗ್ ಮಾಡು, ಆಮೇಲೆ ಪ್ರಪೋಸ್ ಮಾಡು. ಅಷ್ಟೇ ಅಂತೀಯಾ? ಅಷ್ಟೇ ಕಣ ಮಗ, ಇವಾಗ್ಲೇ ಮಾತಾಡು. ಲೇ ನೇಹ ಆಚೆ ಬಂದ್ಲೋ. ಇದೇ ಒಳ್ಳೆ ಸಮಯ, ಹೋಗ್ ಮಾತಾಡೋ. ಡೈರೆಕ್ಟಾಗಿ ಹೋದ್ರೆ ಏನಾದರೂ ಅನ್ಕೋತಾಳೇನೋ. ಇವಾಗ ಬಾಲ್ ಹುಡ್ಕೊಂತಾರ, ಹೋಗಿ ಮಾತಾಡ್ಸು. ಅಷ್ಟೇ ಅಂತೀಯಾ? ಅಷ್ಟೇ ಕಣೋ. ಪ್ರಿಯಾ, ಫೋನಲ್ಲಿ ಚಾರ್ಜ್ ಇಲ್ಲ, ಕಾರಲ್ಲಿ ಚಾರ್ಜರ್ ಇದೆ, ಹೋಗ್ತರ್ತೀಯಾ? ನಿಂತ್ಕೋ. ಯಾರ್ ನೀನು? ನಾನು ಪಕ್ಕದ ಮನೇಲೇ ಇರೋದು. ಅದಕ್ಕೆ ಇಲ್ಲಿ ಯಾಕೆ ಬಂದೆ? ಯಾರ್ ಬೇಕಿತ್ತು ನಿನ್ಗೆ? ಮಿಸ್ ಆಗಿ ಬಾಲ್ ಬಂದ್ಬಿಡ್ತು ಸಿಸ್ಟರ್. ಆ ಬಾಲ್ನೇ ಹುಡ್ಕೊಂಡು ಬಂದೆ, ಅಷ್ಟ್ರಲ್ಲಿ ನೀವು ಕರೆದ್ಬಿಟ್ರಿ. ಸಿಸ್ಟರಾ? ಹೌದು ಸಿಸ್ಟರ್, ನೀವಿಷ್ಟು ಯಂಗಾಗಿರೋದನ್ನ ನೋಡಿ ಸಿಸ್ಟರ್ ಅಂತ ಕರಿಬೇಕು ಅನ್ನಿಸ್ತು. ಕರಿಬೋದಾ? ಅಯ್ಯೋ, ಧಾರಾಳವಾಗಿ ಕರಿಬಹುದು. ಹೌದು, ನೀನ್ ಯಾವತ್ತೂ ಈ ಕಡೆ ನೋಡಿಲ್ವೇ? ನೀವು ಆಕಾಶದಲ್ಲಿ ತೇಲಾಡ್ತಿದ್ರೆ ಭೂಮಿ ಮೇಲಿರೋ ನಾನೆಲ್ಲಿ ಕಾಣಿಸ್ತೀನಿ ಸಿಸ್ಟರ್? ನಾನು ಆಕಾಶದಲ್ಲಿರ್ತೀನ? ಆ ಚಂದ್ರ ಇರೋದು ಆಕಾಶದಲ್ಲೇ ಅಲ್ವಾ? ಸಿಸ್ಟರ್, ಬಾಲ್ ಅಲ್ಲಿದೆ, ತಗೊಂಡು ಹೋಗ್ತೀನಿ. ತಗೊಂಡು ಹೋಗು. ಬಾಯ್ ಸಿಸ್ಟರ್. ಬಾಯ್. ಯಾರವನು? ನಿಂಗೆ ಯಾಕೆ ಬಾಯ್ ಹೇಳ್ತಿದ್ದಾನೆ? ಪಕ್ಕದ ಮನೆಯವನಂತೀರಿ? ಅದಕ್ಕೆ ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಮಾತಾಡೋದಾ? ನಾನೇನ್ ಬೇಕಂತ ಮಾತಾಡಿಲ್ಲ ಪತಿರಾಯ್ರೆ, ಅವ್ನ್ ಮಾತಾಡ್ಸಿದ್ದಕ್ಕೆ ಮಾತಾಡ್ದೆ. ಓ, ಮತ್ತವನ ಮನೆ ಒಳಗಡೆ ಯಾಕೆ ಬರಕ್ ಬಿಟ್ಟೆ? ಬಾಲ್ ಬಿದ್ದಿದೆ ಅಂತ ಬಂದಿದ್ದ. ನಿಲ್ಸೋ, ಏನಾಯ್ತಾ? ಇಬ್ರು ಹೀಗೆ ಕಿತ್ತಾಡ್ತಾ ಇದ್ದೀರಾ? ನೋಡು ಅಜ್ಜಮ್ಮ, ನಿಮ್ ಮೊಮ್ಮಗ ವಿನಾಕಾರಣ ನನ್ ಮೇಲೆ ಉರಿದ್ ಬೀಳ್ತಿದ್ದಾರೆ. ಹಾ, ಮಾಡೋದ್ನೆಲ್ಲ ಮಾಡಿ ಆಮೇಲೆ ನಾನೇ ಉರ್ದು ಬೀಳ್ತೀನಿ ಅಂದ್ರೆ ಏನರ್ಥ? ಏಹೇ ನಿಲ್ಸೋ, ಹೋಗೋದಿಕ್ಕೆ ಬರೋದಿಕ್ಕೆ ಯಾವಾಗ್ಲೂ ಬೈತಾ ಇರ್ತೀಯಲ್ಲ. ಯಾವಾಗ ಚೆನ್ನಾಗಿರ್ತೀರಾ, ಯಾವಾಗ ಜಗಳ ಆಡ್ತೀರಾ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಅಮ್ಮ ಪ್ರಿಯಾ, ನೀವಿಬ್ರು ಹೋಗಿ ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದ್ರಾ? ಸ್ವಲ್ಪ ಚೇತರಿಸ್ಕೊಂಡಿದ್ದಾರಾ? ಇನ್ನೂ ಇಲ್ಲ ಅಜ್ಜಮ್ಮ, ಅಮ್ಮ ನಾರ್ಮಲ್ ಆಗೋದಕ್ಕೆ ಇನ್ ಸ್ವಲ್ಪ ಟೈಮ್ ಬೇಕು. ಹೌದಮ್ಮ, ಅದು ನಿಜಾನೇ. ನಡೀರಿ, ಒಳಗ್ ಹೋಗೋಣ.
ಅತ್ತೆ ಇರೋ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗ್ತಿದೆ ರಾಧಿಕಾ. ಈ ಟೈಮಲ್ಲಿ ಒಬ್ಬರೇ ಇರೋದಕ್ಕಿಂತ 4 ಜನರ ಮಧ್ಯೆ ಇದ್ರೆ ಆದಷ್ಟು ಬೇಗ ನೋವಿಂದ ಆಚೆ ಬರ್ಬೋದು ಅನ್ಸುತ್ತೆ. ಹೌದು ರೀ, ಏನೇನೋ ಯೋಚನೆಗಳು ಬಂದು ನೋವಿಂದ ಹೊರಗೆ ಬರದೇ ಇರೋ ಥರ ಮಾಡುತ್ತೆ. ಆದ್ರೆ ಅಮ್ಮ ಇನ್ನೂ ಸ್ವಲ್ಪ ದಿನ ಆ ಮನೆ ಬಿಟ್ಟು ಬರಲ್ಲ ಅಂತಿದಾರಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ಸಲ ಮಾತಾಡಿ ನೋಡೋಣ. ಇನ್ನೇನೋ ಸಿಸಿಯ ಸಮಾಚಾರ. ಎಕ್ಸ್ಕ್ಯೂಸ್ ಮೀ, ಬೈಕ್ ಆ ಕಡೆ ಹಾಕಿ. ನಾವ್ ತೆಗಿಯಲ್ಲ, ಆದ್ರೆ ಸೈಡಿಂದ ಹೋಗು, ಇಲ್ಲ ಹಿಂದಕ್ಕೆ ಹೋಗು. ಏನ್ರಿ ಇದು, ನಿಮ್ಗೇನಾದ್ರೂ ಮ್ಯಾನರ್ಸ್ ಇದೆಯಾ? ರೋಡ್ ಬ್ಲಾಕ್ ಮಾಡಿರೋದಲ್ದೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ. ಮರ್ಯಾದೆಯಿಂದ ಗಾಡಿ ಸೈಡ್ಗೆ ಹಾಕಿ. ಏನ್ ವಾರ್ನಿಂಗ್ ಕೊಡ್ತಾ ಇದ್ಯಾ? ತೆಗಿಲಿಲ್ಲ ಅಂದ್ರೆ ಏನ್ ಮಾಡ್ಕೋತ್ಯಾ? ಒಳ್ಳೆ ಮಾತಲ್ಲಿ ತೆಗಿತೀರಾ ಇಲ್ವಾ? ರೀ, 1 ನಿಮಿಷ, ಜಗಳ ಯಾಕೆ? ನಾವು ಸೈಡಿಂದ ಹೋಗೋಣ ಬನ್ನಿ. ಹಾಗಲ್ಲ ರಾಧಿಕಾ, ಹೇಗಾಡ್ತಿದ್ದಾರೆ ನೋಡು. ತೆಗಿಯೋ ಗಾಡಿನ. ನಮಗೆ ಯಾಕೆ ಬೇಕು? ಸೈಡಿಂದನೇ ಹೋಗೋಣ, ನಡೀರಿ ಪ್ಲೀಸ್. ಹೆದರ್ಕೋಬಿಟ್ಟ ಕಣೋ, ಹೆದರ್ಕೋಬಿಟ್ಟ. ನೋಡ್ರ ಹೆಂಗ್ ಮುದುರ್ಕೊಂಡು ಹೋಗ್ತಾನೆ. ಓಪನ್ ಮಾಡು ಡೋರು. ಏನೋ ಏನ್ ಗುದ್ಬಿಟ್ಟು ಹಂಗೆ ಹೋಗ್ತಿದ್ಯಾ? ಫಿಗರ್ ಇದ್ದಾಳೆ ಅಂತ ಪೊಗರ? ಇಲ್ಲಿ ನೋಡು, ಫಿಗರ್ ಅದು ಇದು ಅಂತ ಹೇಳಿದ್ರೆ ಸರಿ ಇರಲ್ಲ. ಏನೋ ವಾರ್ನಿಂಗ್ ಕೊಡ್ತೀಯಾ? ಏನೋ ಹೊಡಿತೀನ ನಂಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಮರ್ಯಾದೆ ಕೊಟ್ಟು ಮಾತಾಡು. ನಿನಗೇನೋ ಮರ್ಯಾದೆ? ನನ್ನನ್ನೇ ಹೊಡಿತೀಯಾ? ನಮ್ ಬಾಸ್ನೇ ಹೊಡಿತೀಯನೋ ನೀನು? ಕೈಲಾಶ್ ಅವರೇ, ಕೈಲಾಶ್ ಅವರೇ, ಕೈಲಾಶ್ ಅವರೇ! ರಾಧಿಕಾ, ರಾಧಿಕಾ, ರಾಧಿಕಾ,
ರಾಧಿಕಾ 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 ಏನೋ ಅಂತಾರಲ್ಲ, ಹಾಗಿದೆ ನಮ್ಮ ಪರಿಸ್ಥಿತಿ. ಇರೋ ರಾಧಿಕಾನ ಮನೆಯಿಂದ ಹೇಗ್ ಹೊರಗೆ ಹಾಕ್ಬೇಕಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಇವನೇನೋ ಅವ್ರ ಅತ್ತೆನ ಕರ್ಕೊಂಡು ಮನೇಲಿ ಇರಿಸ್ಕೊಂಡ್ಬಿಡ್ತೀನಂತ ಹೆಂಡತಿನ ಕರ್ಕೊಂಡು ಹೋಗಿದ್ದಾನೆ. ದೊಡ್ಡಮ್ಮನೂ ಕೂಡ ಬಂದ್ ಇಲ್ಲೇ ಇದ್ರೆ ಭಾವ ಮತ್ತೆ ರಾಧಿಕನ ದೂರ ಮಾಡೋದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಯಾರು ಬೇಕು? ಕೈಲಾಶ್ ಸರ್ ಬರಕ್ ಹೇಳಿದ್ರು. ಕೈಲಾಶ್ ಅವ್ರ ಮನೆಗ್ ಬರಕ್ ಹೇಳಿದ್ರು. ಅರ್ಜೆಂಟ್ ಆಗಿ ಬಾ ಅಂದಿದ್ರು. ಸ್ವಲ್ಪ ಕರಿತೀರಾ? ಹೊರಗೋಗಿದ್ದಾನೆ. ಕೈಲಾಶ್ ಅವ್ರು ಬರಕ್ ಹೇಳಿದ್ರ? ಹೌದು. ಇಲ್ಲೆಲ್ಲ ಚೆನ್ನಾಗೇ ಇದಾರಲ್ಲ, ಮತ್ ನಮ್ಮ ಅತ್ತೆನೂ ಹುಷಾರಾಗೇ ಇದ್ದಾರೆ. ಕೈಲಾಶ್ ಆಚೆ ಹೋಗಿದ್ದಾನೆ, ಮತ್ತೆ ನಿಮ್ಮನ್ ಯಾಕೆ ಬರಕ್ ಹೇಳ್ದ? ಯಾಕೆ ಅಂತ ನಂಗೂ ಗೊತ್ತಿಲ್ಲ. ಕೈಲಾಶ್, ಏನಾಯ್ತಪ್ಪ? ದಾರಿಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು. ಡಾಕ್ಟರ್ ಬನ್ನಿ.